ನಮಸ್ಕಾರ ಎಲ್ಲರಿಗೂ ಶುಭೋದಯ. ನಮ್ಮ ಸುಬ್ಬಿ ಕಡೆಯಿಂದ ಬೆಳಗ್ಗೆನೆ ನಮ್ಮ ಸುಬ್ಬಕ್ಕ ತುಂಟಾಟ ಆಡ್ಕೊಂಡಿದ್ರು. ಕೊನೆಗೆ ಖುಷಿಯಾಗಿ ಸ್ಕೂಲ್ಗೆ ಹೊರಟ್ರು. ನೆನ್ನೆ ಎಲ್ಲ ಚಕ್ಕರ್ ಹಾಕಿದ್ರಲ್ಲ, ಇವತ್ತು ಹಾಕ್ತಾರೆ ಅನ್ಕೊಂಡಿದ್ದೆ. ಕೊನೆಗೆ ಅಣ್ಣ ತಂಗಿ ಇಬ್ರು ಸ್ಕೂಲ್ಗೆ ಹೋಗಿ ನಮ್ಮ ಸುಬ್ಬಕ್ಕ ಬಾಯ್ ಅಂದ್ರು. ಮನೆಗೆ ಬಂದ್ರೆ ಇವ್ರು ರಾತ್ರಿ ಎಲ್ಲ ಕಚ್ಚಾಡ್ತಾರೆ. ತಿರ್ಗಿ ಬೆಳಗ್ಗೆ ಒಂದಾಗಿ ಇವ್ರ ಮಧ್ಯ ನಾನು ನಿಷ್ಠೂರ. ಕೊನೆಗೆ ನಮ್ಮ ಅವಳಿಗೆ ಮಾತಾಡ್ಕೊಂಡು ಹಂಗೆ ನಮ್ಮ ಸೆಕೆಂಡ್ ಸ್ಟೇಜಲ್ಲಿ ಇರೋ ಮೀನ್ ಅಂಗಡಿಗೆ ಹೋದೆ. ನಮ್ಮ ಅಮ್ಮ ಮೀನ್ ತಿನ್ಬೇಕು ಅಂತ ಇದ್ರು. ಹಂಗೆ ಮೀನ್ ಓಡಿಸ್ತಾ ಇದ್ದಂಗೆ ಸೀಗಡಿ ಕಣ್ಣಿಗೆ ಬಿತ್ತು. ಅರ್ಧ ಕೆಜಿ ತೊಗೊಂಡೆ. ಆಮೇಲೆ ತಿರ್ಗಾ ಅರ್ಧ ಕೆಜಿ 1 ಕೆಜಿ ತೊಗೊಂಡು ಮನೆಗೆ ಬಂದ್ರೆ ನಾಷ್ಟ ಎಲ್ಲ. ಕೊನೆಗೆ ಇನ್ನೇನು ಮಾಡ್ತೀರಾ, ನಮ್ಮ ತಟ್ಟೆ ಇಡ್ಲಿ ಹೋಟ್ಲಿಗೆ ಹೋಗಿ 2 ಥರ ಇಡ್ಲಿ, ವಡೆ, ರೈಸ್ ಬಾತ್ ತಿನ್ಕೊಂಡು ಸಾಯಂಕಾಲ ಆಗಿತ್ತು. ಇವರಿಬ್ರು ಆಟ ಆಡ್ತಾ ಇದ್ದಕ್ಕೆ ಸ್ವಲ್ಪ ಸಿಗಡಿ ಫ್ರೈ ಮಾಡ್ಬೇಕಾಯ್ತಲ್ಲ, ಅದಕ್ಕೆ ಇದ್ದಿರಲಿಲ್ಲ. ತೊಗೊಂಡು ಮನೆಗೆ ಬಂದೆ. ಬರ್ತಾ ಇದ್ದಾಗೆ ನಮ್ಮ ಮಿಸ್ಸಸ್ ಎಲ್ಲ ರೆಡಿ ಮಾಡ್ಕೊಡ್ಲು ಮಸಾಲೆಗೆಲ್ಲ. ನಾನಂತೂ ಮೀನು ತೊಳ್ಕೊಟ್ಟೆ. ಅವರಂತೂ ಖಾರ ರೆಡಿ ಮಾಡ್ಕೊತಾ ಇದ್ರು ಮಸಾಲೆ ಎಲ್ಲ. ನಾನು ಕಬಾಬ್ಗೆ ಮಿಕ್ಸ್ ಮಾಡಿಕೊಂಡು ನಮ್ಮ ಸುಬ್ಬಕ್ಕ ಚೆನ್ನಾಗೈತೆ ಅಂತ ಆಟ ಆಡ್ತಾಯಿದ್ರು. ಹಂಗೆ ಸೀಗಡಿನ ಹಾಕ್ಬಿಟ್ಟು ಅದನ್ನ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಕ್ಕೆ ಈ ಕಡೆ ಫ್ರೈ ಆಯಿತು ಕಬಾಬ್ ಥರ. ನಮ್ಮ ಮಿಸ್ಸಸ್ ಅವರು ಎಲ್ಲ ಹೆಲ್ಪ್ ಮಾಡಿದ್ರು. ನಮ್ಮ ಸುಬ್ಬಕ್ಕನಿಗೆ ಹೊಟ್ಟೆ ಅಷ್ಟು ಒಳಗಡೆ ಎಲ್ಲ ಹುಳ ಅಂತೈತೆ ಅಂತ ಇದ್ದಾಗೆ ನಮ್ಮ ಹುಡುಗನಿಗೆಲ್ಲ ಹಾಕ್ಕೊಟ್ಟು ಬಾಳೆ ಎಲೆಯಲ್ಲಿ ತುಂಬ ಚೆನ್ನಾಗಿತ್ತು. ನಮ್ಮ ಸುಬ್ಬಕ್ಕ ಅನ್ನುತ್ತಿದ್ರು. ಇನ್ನೂ ಒಂದಷ್ಟು ಸೀಗಡಿ ಇತ್ತು, ಅದನ್ನು ಹಂಚ ಮೇಲೆ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೊಂಚೂರು ನಿಂಬೆನ ಹಾಕೊಂಡು ಜೊತೆಗೆ ಏನು ನೆಂಚ್ಕೊಂಡೆ ಅಂತ ಮಾತ್ರ ಕೇಳ್ಬಿಡಿ. ನಮ್ಮ ಸುಬ್ಬಕ್ಕ ಅಂತೂ ಚೆನ್ನಾಗಿ ತಿಂತಾಯಿದ್ರು. ತಿಂತಾಯಿದ್ದಂಗೆ ಇನ್ನೂ ಬೇಕು ಅಂದರು. ಕೊನೆಗೆ ನಾವಂತೂ ರಾಗಿ ರೊಟ್ಟಿ, ಮೀನು ಸಾರು ತುಂಬ ಚೆನ್ನಾಗಿತ್ತು. ಕೊನೆಗೆ ಅವ್ರಿಗೂ ಸೀಗಡಿ ಎಲ್ಲ ಕೊಟ್ಟು ಎಲ್ಲ ಸೋಲ್ಡ್ ಔಟ್ ಆಗಿ ನಮ್ಮ ಸುಬ್ಬಕ್ಕ ಮಲ್ಕೊಂಡ್ರು. ಹಂಗೆ ಇವತ್ತಿನ ಕತೆ ಅಷ್ಟೇ ಸ್ನೇಹಿತರಿಗೂ. ಎಲ್ಲರಿಗೂ ಬಾಯ್. ನಾಳೆ ಸಿಗೋಣ.